ನೋಡಿ, ನಾಪತ್ತೆಯಾಗಿದ್ದಂತ ಶಾಸಕ ದದ್ದಲ್ ಈಗ ಪ್ರತ್ಯಕ್ಷರಾಗಿದ್ದಾರೆ ಅನ್ನುವಂತ ಡೀಟೇಲ್ಸ್ ಸಿಗ್ತಾ ಇದೆ. ವಾಲ್ಮೀಕಿ ನಿಗಮ ಮಂಡಳಿಯ ಅಧ್ಯಕ್ಷರಾಗಿದ್ದಂತಹ ಶಾಸಕ ಬಸವನಗೌಡ ದದ್ದಲ್ ನಾಪತ್ತೆಯಾಗಿದ್ರು, ಎಸ್ಕೇಪ್ ಆಗಿದ್ರು. ಅಧಿವೇಶನಕ್ಕೆ ಬರ್ತಾರಾ ಬರೋದಿಲ್ವಾ ಅಂತ ಹೇಳಿ ಕುತೂಹಲ ಇತ್ತು. ಈಗ ಪ್ರತ್ಯಕ್ಷರಾಗಿದ್ದಾರೆ. ನೋಡಿ, ಶಾಸಕ ದದ್ದಲ್ ಕೊನೆಗೂ ಕೂಡ ಅಧಿವೇಶನಕ್ಕೆ ಆಗಮಿಸಿದ್ದಾರೆ. ನಾನು ಅಸೆಂಬ್ಲಿ ಹೋಗ್ತಾನೆ ಹೋಗಿ ಬಂದು ನಾನು ಅಸೆಂಬ್ಲಿಗೆ ಹೋಗ್ತಾ ಇದ್ದೀನಿ ನಾನು ಅಸೆಂಬ್ಲಿಗೆ ಹೋಗ್ತಾ ಇದ್ದೀನಿ ನಾನು ಅಸೆಂಬ್ಲಿಗೆ ಹೋಗಿ ಬಂದು ಏನು ಕೊಟ್ಟಿಲ್ಲ ಇಲ್ಲ ಇಲ್ಲ ಅಸೆಂಬ್ಲಿ ನಾನು ಅಸೆಂಬ್ಲಿ ಹೋಗ್ತಾನೆ ಹೋಗಿ ಬಂದು ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಸುರೇಶ್ ಫೋನ್ ಸಂಪರ್ಕದಲ್ಲಿದ್ದಾರೆ. ಸುರೇಶ್, ಬರ್ತಾರಾ ಬರೋದಿಲ್ವಾ ಅನ್ನುವಂಥ ಕುತೂಹಲ ಇತ್ತು, ಕೊನೆಗೂ ಕೂಡ ಪ್ರತ್ಯಕ್ಷರಾಗಿದ್ದಾರೆ. ಏನ್ ಮಾತನಾಡಿಸುವಂತ ಪ್ರಯತ್ನ ಮಾಡಿದ್ರಿ, ಏನ್ ಹೇಳಿದ್ರು? ಇವತ್ತಿನ ಅಧಿವೇಶನಕ್ಕೆ ಪ್ರಮುಖವಾಗಿ ಏನು ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಪ್ರಮುಖ ಆರೋಪಿಗಳಲ್ಲಿ ಒಬ್ಬರಾದಂತಹ ಏನು ದದ್ದಲ್ ಶಾಸಕ ದದ್ದಲ್ ಅವರು ಅಧಿವೇಶನಕ್ಕೆ ಇವತ್ತು ಆಗಮಿಸೋದು ಬಹುತೇಕ ಅನುಮಾನ ಅಂತಕ್ಕಂತಹ ಮಾತುಗಳು ವ್ಯಕ್ತ ಆಗ್ತಾ ಇತ್ತು. ಆದ್ರೆ ಇವತ್ತು ಅವರು ಅಧಿವೇಶನಕ್ಕೆ ಬಂದಿದ್ದು ನಿಜಕ್ಕೂ ಕೂಡ ಅಚ್ಚರಿ ತಂದಿರ್ತಕ್ಕಂಥದ್ದು. ಜೊತೆಗೆ ಅವರು ಮಾಧ್ಯಮಗಳಿಗೆ ಹೋಗ್ತಾ ಒಂದು ಪ್ರತಿಕ್ರಿಯೆಯನ್ನು ಕೊಡ್ತಾ ಹೋಗ್ತಾರೆ. ಅಂದ್ರೆ ನಮ್ಗೆ ಯಾರು ಈವರು ಕೂಡ ವಿಚಾರಣೆ ಕರೆದಿಲ್ಲ, ಅಂದ್ರೆ ಇಡೀ ಅವ್ರ ಮುಂದೆ ಹಾಜರು ಹಾಕ್ತಾರೋ ಇಲ್ವೋ ಅಂತಕ್ಕಂಥದ್ದು ಕೂಡ ಒಂದು ಕುತೂಹಲ ಇತ್ತು. ಸೊ ಆ ಬಗ್ಗೆ ಕೂಡ ಪ್ರಶ್ನೆಯನ್ನ ಮಾಡಿದ ಸಂದರ್ಭದಲ್ಲಿ ಇವತ್ತು ನನ್ನನ್ನು ಅಂದ್ರೆ ಯಾರು ಕರೆದಿಲ್ಲ, ನಾನು ನೇರವಾಗಿ ಊರಿಂದ ಬಂದಿದ್ದೇನೆ, ನನ್ನ ಯಾರು ವಿಚಾರಣೆಗೆ ಕರೆದಿಲ್ಲ, ಇಡೀ ಅವ್ರು ಕೂಡ ಕರೆದಿಲ್ಲ ಅಂತಕ್ಕಂಥ ಮಾತನ್ನ ಸ್ಪಷ್ಟನೆಯನ್ನ ಕೊಡುವಂತದ್ದಕ್ಕೆ ಮುಂದಾದ್ರು. ಸೊ ಈ ವೇಳೆ ಅಧಿವೇಶನಕ್ಕೆ ತಡ ಆಗಿರೋದ್ರಿಂದ ಒಂದು ತರತುರಿಯಲ್ಲೇ ಹೊರಟಿದ್ದು. ಜೊತೆಗೆ ಈಗ ಇರೋದು ಅಂದ್ರೆ ಅಧಿವೇಶನ ಅಂದ್ರೆ ಕಲಾಪದ ಒಳಗೆ ವಿಧಾನ ಮಂಡಲದ ಏನು ಅಧಿವೇಶನದಲ್ಲಿ ಈಗ ದದ್ದಲ್ ಆಗಮನ ಇರೋದ್ರಿಂದ ವಿಪಕ್ಷಗಳಿಗೆ ಮತ್ತಷ್ಟು ಆಹಾರ ಸಿಕ್ಕಂತೆ. ಯಾಕಂತಂದ್ರೆ ನೇರವಾಗಿ ಟಾರ್ಗೆಟ್ ಮಾಡ್ತಾ ಇದ್ರು. ಒಂದು ಕಡೆ ದದ್ದಲ್ ಅವ್ರನ್ನ, ಮತ್ತೊಂದು ಕಡೆ ನಾಗೇಂದ್ರ ಅವ್ರನ್ನ, ಜೊತೆಗೆ ಈಗ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಏನು ಪ್ರಧಾನವಾಗಿ ಇವತ್ತು ವಿರೋಧ ಪಕ್ಷಗಳ ಟಾರ್ಗೆಟ್ ಆಗಿದ್ದಾರೆ. ಆ ಪ್ರಕರಣದ ಪ್ರಮುಖ ಆರೋಪಿ ಅಂತಾನೆ ಏನ್ ಹೇಳ್ತಿದ್ದಾರೆ. ಈ ದದ್ದಲ್ ಅವರು ಕೂಡ ನಿಮಗೆ ಆಗಮನ ಆಗಿರತಕ್ಕಂಥದ್ದು ಮತ್ತಷ್ಟು ಅಂದ್ರೆ ಅಧಿವೇಶನದಲ್ಲಿ ಗದ್ದಲ ಮತ್ತೆ ಗಲಾಟೆಗಳಾಗುವಂತ ಸಾಧ್ಯತೆಗಳು ದೊಡ್ಡ ಮಟ್ಟದಲ್ಲಿ ಇರತಕ್ಕಂಥದ್ದು. ಆದ್ರೆ ಮೊದಲ 2 ದಿನಗಳು ಏನಿದೆ, ಮೊದಲ 2 ದಿನಗಳು ವಿಪಕ್ಷಗಳು ಹೋರಾಟವನ್ನಾಗ್ಲಿ ಅಥವಾ ಗದ್ದಲವನ್ನಾಗ್ಲಿ ಮಾಡೋದು ಬೇಡ, ಚರ್ಚೆಗೆ ಹೆಚ್ಚಿನ ಒಂದು ಸಮಯವನ್ನು ಕೊಡಬೇಕು. ಚರ್ಚೆಯ ವಿಷಯಾಧಾರಿತ ಚರ್ಚೆಗಳು ಮಾಡಿ ಅದರದ ನಂತರವಷ್ಟೇ ಪ್ರತಿಭಟನೆಗಳು, ಧರಣಿ ಮಾಡೋದು, ಮೆರವಣಿಗೆ ಇರುವಂತದ್ದು ಅಂತಂದು ಹೇಳಿ ಒಂದು ಒಮ್ಮತದ ನಿರ್ಧಾರಕ್ಕೆ ಬಂದಿರತಕ್ಕಂಥದ್ದು. ಆದ್ರೆ ಇವತ್ತು ದದ್ದಲ್ ಬಂದಿರೋದ್ರಿಂದ ಬಹುಶಃ ಒಂದಷ್ಟು ಗಲಾಟೆ ಗದ್ದಲಗಳು ಆದ್ರೂ ಕೂಡ ಅಚ್ಚರಿ ಇಲ್ಲ ಅಂತಾನೆ ಹೇಳ್ಬೋದು. ಸುರೇಶ್, ಈಗ ಅವರು ಅಧಿವೇಶನವನ್ನ ಮುಗಿಸಿ ಏನಾದ್ರು ಮತ್ತೆ ಇಡಿ ವಿಚಾರಣೆಗೆ ಏನಾದ್ರು ಹಾಜರಾಗುವಂತ ಸಾಧ್ಯತೆ ಇದೆಯಾ? ಸದ್ಯದ ಮಾಹಿತಿ ಪ್ರಕಾರ ಈಗ ಏನು ದದ್ದಲ್ ಅವರೇ ಹೇಳುವಂತೆ ನನಗೆ ಸದ್ಯಕ್ಕೆ ಏನು ಇಡಿಯಿಂದ ಆಗ್ಲಿ ಎಲ್ಲಿ ಆಗ್ಲಿ ವಿಚಾರಣೆಗೆ ನನ್ನನ್ನು ಕರೆದಿಲ್ಲ ಅಂತಕ್ಕಂಥ ಮಾತನ್ನ ಹೇಳಿರ್ತಕ್ಕಂಥದ್ದು. ಸೊ ಹೀಗಾಗಿ ಅವರೇ ಆ ಮೂಲಕ ಆ ಮಾತನ್ನ ಹೇಳಿರೋದ್ರಿಂದ ಸದ್ಯ ಅಧಿವೇಶನ ಸಂಪೂರ್ಣವಾಗಿ ಭಾಗಿಯಾಗುವಂತಹ ಸಾಧ್ಯತೆಗಳಿದೆ. ಜೊತೆಗೆ ಬಂಧನ ಆಗುವಂತಹ ಭೀತಿ ಇತ್ತು ಅಧಿವೇಶನ ಮುಂಚೆ, 2 ದಿನ ಮುಂಚೆವರೆಗೂ. ಆದ್ರೆ ಈಗ ಅಧಿವೇಶನ ಆರಂಭ ಆಗಿರೋದ್ರಿಂದ ಈ ವೇಳೆ ಅಂದ್ರೆ ಇನ್ನೂ ಒಂದು 10 ದಿನಗಳ ಕಾಲದವರೆಗೆ ಬಹುತೇಕ ಶಾಸಕ ದದ್ದಲ್ ಅವರು ಒಂದ್ ರೀತಿಯ ಸೇಫ್ ಅಂತ ಖಂಡಿತ ತಪ್ಪಲ್ಲ. ಯಾಕೆಂತಂದ್ರೆ ಈಗ ದದ್ದಲ್ ಅವರು ಅಧಿವೇಶನ ನಡೆತಿರೋದ್ರಿಂದ ಅವರನ್ನ ಇಡಿ ಅವರಾಗ್ಲಿ ಅಥವಾ SIT ಅವರಾಗ್ಲಿ ಬಂಧನ ಸಾಧ್ಯತೆಗಳು ತೀರಾ ಕಡಿಮೆ. ಯಾಕೆಂತಂದ್ರೆ ಸ್ಪೀಕರ್ ಅವರ ಅನುಮತಿ ಪಡಿಬೇಕು. ಸ್ಪೀಕರ್ ಅವರು ಅನುಮತಿಯನ್ನು ಕೊಟ್ಟಿದ್ದಾದ್ರೆ ಮಾತ್ರ ಅವರು ಅವನ್ನ ಬಂಧನವನ್ನ ಮಾಡುವಂತಹ ಸಾಧ್ಯತೆಗಳಿರ್ತಕ್ಕಂಥ. ಇಲ್ಲವಾದ್ರೆ ಸ್ಪೀಕರ್ ಅವರು ಅನುಮತಿಯನ್ನ ಕೊಡದೆ ಹೋದರೆ ಬಂಧನ ಮಾಡೋದಕ್ಕೆ ಅವಕಾಶ ಇಲ್ಲ. ಅದು ಇಡಿ ಅವರು ಇರ್ಬೋದು ಅಥವಾ ಏನು SIT ಅವರು ಇರ್ಬೋದು. ಸೊ ಹೀಗಾಗಿ 10 ದಿನಗಳ ಕಾಲದವರೆಗೆ ಏನು ದದ್ದಲ್ ಅವರು ಸೇಫ್ ಅಂತಕ್ಕಂಥ ಮಾತುಗಳೇ ತಿಳಿದು ಬರ್ತಾ ಇರ್ತಕ್ಕಂಥದ್ದು. ಆದ್ರೆ ಅಧಿವೇಶನದ ವೇಳೆ ಯಾವ ರೀತಿಯಾಗಿ ಅವರು ದದ್ದಲ್ ಅವರು ಹಾಜರಿದ್ದಾಗ ವಿಪಕ್ಷಗಳು ಯಾವ ರೀತಿಯಾಗಿ ಸರ್ಕಾರವನ್ನು ತರಾಟೆಗೆ ತೆಗೆದುಕೊಳ್ತಾರೆ ಮತ್ತು ಯಾವ ರೀತಿಯಾಗಿ ಮುಗಿಬೀಳ್ತಾರೆ. ಯಾಕೆಂದ್ರೆ ನೇರವಾಗಿ ಆರೋಪಿ ಇದ್ದ ಸಂದರ್ಭದಲ್ಲಿ ಖಂಡಿತವಾಗ್ಲೂ ಕೂಡ ವಿಪಕ್ಷಗಳಿಗೆ ಆಹಾರ ನೇರವಾಗಿನೇ ಸಿಗುವಂತದ್ದು ಆಗುವಂತ ಸಾಧ್ಯತೆಗಳು ಹೆಚ್ಚಾಗಿರ್ತಕ್ಕಂಥದ್ದು. ಥ್ಯಾಂಕ್ ಯು ಸುರೇಶ್, ನಿಮ್ಮೆಲ್ಲ ಮಾಹಿತಿಗಾಗಿ. ನೋಡಿ, ಇವತ್ತು ಸದನ ಇದೆ. ಸದನದಲ್ಲಿ ಸರ್ಕಾರಕ್ಕೆ ಕೌಂಟರ್ ಕೊಡೋದಕ್ಕೆ ವಿಪಕ್ಷಗಳು ತಯಾರಿಯನ್ನು ನಡೆಸಿಕೊಂಡಿದ್ದಾವೆ. ಅದರಲ್ಲೂ ಕೂಡ ಪ್ರತಿಭಟನೆ ಜೋರು. ಸಿದ್ದು ಸರ್ಕಾರದ ವಿರುದ್ಧ ದೋಸ್ತಿಗಳ ಹೋರಾಟ ಜೋರಾಗಿರುತ್ತೆ. ಇವತ್ತು ಸರ್ಕಾರದ ವಿರುದ್ಧ ಹಗರಣಗಳ ಅಸ್ತ್ರವನ್ನು ಪ್ರಯೋಗ ಮಾಡಲಿಕ್ಕೆ ಸಿದ್ಧರಾಗಿದ್ದಾರೆ. ಊಡ ಹಗರಣ ಆಗಿರ್ಬೋದು, ವಾಲ್ಮೀಕಿ ಅಭಿವೃದ್ಧಿ ನಿಗಮ ಹಗರಣ ಖಂಡಿಸಿ ಧರಣಿಯನ್ನು ಮಾಡ್ತಿರೋದು, ವಿಧಾನಸೌಧದ ಮೆಟ್ಟಿನ ಮೇಲೆ ಕುಳಿತು ಮೈತ್ರಿ ಪಡೆ ಪ್ರತಿಭಟನೆ ಮಾಡೋದಕ್ಕೆ ಶುರು ಹಚ್ಕೊಂಡಿದ್ದಾವೆ ಆಗಲೇ. ಜೊತೆಗೆ ದದ್ದಲ್ ಹುಡುಕಿ ಕೊಡಿ ಅಂತ ಪ್ಲೇ ಕಾರ್ಡ್ ಪ್ರದರ್ಶನ. ಈಗ ದದ್ದಲ್ ಬಂದಿದ್ದಾರೆ, ದದ್ದಲ್ ಪ್ರತ್ಯಕ್ಷರಾಗಿದ್ದಾರೆ, ಸದನಕ್ಕೆ ಬರ್ತಾರೆ.
ಇನ್ನು ಸದನದೊಳಗೆ ಅವರಿಗೆ ನೇರವಾಗಿ ಪ್ರಶ್ನೆ ಮಾಡುವಂಥ ಸಾಧ್ಯತೆ ಇದೆ. ಕಾಂಗ್ರೆಸ್ ಸರ್ಕಾರದ ವಿರುದ್ಧ ದೋಸ್ತಿ ಪಡೆ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ವಿಪಕ್ಷ ನಾಯಕ ಆರ್ ಅಶೋಕ್, ವಿಜಯೇಂದ್ರ, ಸಿಟಿ ರವಿ ಇವರೆಲ್ಲರೂ ಕೂಡ ಬಿಜೆಪಿ ನಾಯಕರಿದ್ದಾರೆ, ಒಂದಷ್ಟು ಜನ ಬಿಜೆಪಿ ಕಾರ್ಯಕರ್ತರಿದ್ದಾರೆ. ರಾಜ್ಯ ಸರ್ಕಾರದ ವಿರುದ್ಧ ಪ್ರತಿಭಟನೆಯ ಕೂಗು ಕೇಳಿ ಬರ್ತಾ ಇದೆ. ಮೊದಲನೇದಾಗಿ ಸಿದ್ದರಾಮಯ್ಯನವರ ವಿರುದ್ಧ ಇರುವಂತ ಮೂಡ ಪ್ರಕರಣ, ಅದರ ವಿರುದ್ಧವೂ ಕೂಡ ಪ್ರತಿಭಟನೆ ಆಗ್ತಾ ಇದೆ. ಮತ್ತೊಂದು ಕಡೆ ರಾಜ್ಯದಲ್ಲಿ ಹಲ್ಚಲ್ ಎಬ್ಬಿಸಿದ ವಾಲ್ಮೀಕಿ ಹಗರಣ, ಈ ವಿರುದ್ಧವೂ ಕೂಡ ಪ್ರತಿಭಟನೆ ಆಗ್ತಾ ಇದೆ. ಮತ್ತೊಂದು ಕಡೆ ಇವತ್ತು ಸದನದ ಒಳಗಡೆ ಬೆಲೆ ಏರಿಕೆಯ ಕುರಿತಾಗಿರ್ಬೋದು, ಅನೇಕ ವಿಚಾರಗಳನ್ನ ಇಟ್ಕೊಂಡು ಇವತ್ತು ಪ್ರಶ್ನೆ ಮಾಡುವಂತ ಸಾಧ್ಯತೆಗಳು ದಟ್ಟವಾಗಿ ಕಾಣ್ತಾ ಇದೆ. ಕರ್ನಾಟಕದ ಇತಿಹಾಸದಲ್ಲೇ 187 ಕೋಟಿ ದಲಿತರ ಹಣವನ್ನ ಲೂಟಿ ಮಾಡಿರೋದು ಕರ್ನಾಟಕದ 75 ವರ್ಷದ ಇತಿಹಾಸದಲ್ಲಿ ಯಾವುದೇ ಸರ್ಕಾರ ಮಾಡಿರಲಿಲ್ಲ. ಅಂತ ಒಂದು ಭ್ರಷ್ಟಾಚಾರದ ಬ್ರಹ್ಮಾಂಡವನ್ನ ಕಾಂಗ್ರೆಸ್ ಪಾರ್ಟಿ ಮಾಡಿದೆ. ಕಾಂಗ್ರೆಸ್ ಪಾರ್ಟಿ ಹೇಳ್ತಾ ಇತ್ತು, ನಾವು ದಲಿತರ ಚಾಂಪಿಯನ್ಸ್ ಅಂತ, ನಾವು ದಲಿತರ ಪರವಾಗಿದ್ದೀರಿ ಅಂತ. ಇವತ್ತು ದಲಿತರ ವೋಟ್ ಅನ್ನ ತೆಗೆದುಕೊಂಡು ಅಧಿಕಾರಕ್ಕೆ ಬಂದು ದಲಿತರ ಹಣವನ್ನ ಲೂಟಿ ಮಾಡದಂತ ಯಾವ್ದಾದ್ರು ಪಕ್ಷ ಕರ್ನಾಟಕದಲ್ಲಿ ಇದ್ರೆ ಅದು ಕಾಂಗ್ರೆಸ್ ಪಾರ್ಟಿ. ನಾಚಿಕೆ ಆಗ್ಬೇಕು ಕಾಂಗ್ರೆಸ್ ಅವ್ರಿಗೆ. ನಾವು ದಲಿತರ ಚಾಂಪಿಯನ್ ಅಂತ ಹೇಳ್ತೀರಿ. ಇವತ್ತು ಆತ್ಮಹತ್ಯೆ ಮಾಡ್ಕೊಂಡಿರುವಂತ ಯಾವ ಅಧಿಕಾರಿ ಇದ್ದಾನೆ, ನಿಷ್ಠಾವಂತ ಅಧಿಕಾರಿ, ಅವನು ಕೂಡ ದಲಿತ. ಇವತ್ತು ಲೂಟಿ ಹೊಡೆದಿರೋ 187 ಕೋಟಿ ಅದು ಕೂಡ ದಲಿತರ ಹಣ. ಒಂದ್ ಕಡೆ ದಲಿತರು ಓಟ್ ಬೇಕು, ಇನ್ನೊಂದ್ ಕಡೆ ದಲಿತರ ನೋಟ್ ಬೇಕು, ಇನ್ನೊಂದ್ ಕಡೆ ದಲಿತರ ಸಾವು ಬೇಕು. ಇದು ಕಾಂಗ್ರೆಸ್ಸಿನ ನೀತಿ. ಇವತ್ತು ಇದನ್ನ ಪ್ರತಿಭಟಿಸಿ ನಾನು, ನಮ್ಮ ರಾಜ್ಯದ ಅಧ್ಯಕ್ಷರಾದಂತ ವಿಜಯೇಂದ್ರ ಅವರು, ನಮ್ಮ ಉಪನಾಯಕರಾದಂತ ಬೆಲ್ಲದ್ದವರು, ರೆಡ್ಡಿಯವರು, ನಮ್ಮ ಮುನ್ರಾಜು, ನಮ್ಮ ರವಿ, ಎಲ್ಲರೂ ಕೂಡ ಈ ಸರ್ಕಾರ ನೈತಿಕವಾಗಿ ಸತ್ತೋಗಿದೆ. ಈ ಸರ್ಕಾರ ಅಧಿಕಾರದಲ್ಲಿರುವಂತ ಯೋಗ್ಯತೆ. ಮೂಡ ಹಗರಣ ತನಿಖೆಯನ್ನ ಸಿಬಿಐಗೆ ವಹಿಸಲಿ, ಸಿಎಂಗೆ ತಾಕತ್ತಿದ್ರೆ ಸಿಬಿಐ ತನಿಖೆಗೆ ಕೊಡ್ಲಿ. ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಸವಾಲ್ ಹಾಕಿದ್ದಾರೆ. ವಾಲ್ಮೀಕಿ ನಿಗಮದ ಹಗರಣದ ಬಗ್ಗೆ ಉತ್ತರ ಕೊಡ್ಲಿ. ಸದನದಲ್ಲಿ ಸಿಎಂ ಸಿದ್ದರಾಮಯ್ಯ ಈ ಬಗ್ಗೆ ಉತ್ತರ ಕೊಡಬೇಕು. ದಲಿತರ ಹೆಸರಲ್ಲಿ ಅಧಿಕಾರಕ್ಕೆ ಬಂದು ಹಣ ದೋಚಿದ್ದಾರೆ ಅಂತ ಹೇಳಿ ವಿಜಯೇಂದ್ರ ಸಿಬಿಐಗೆ ಕೊಡ್ಲಿ ಈ ಪ್ರಕರಣವನ್ನು ನಾನು ಸವಾಲ್ ಹಾಕಿದ್ದಾರೆ. ಏನು ಹೇಳಿದ್ದಾರೆ ನೋಡೋಣ. ಮೂಡ ಹಗರಣವನ್ನ ನಿನ್ನೆ ದಿನ ನಾಟಕ ಮಾಡಿದ್ದಾರೆ. ನಿವೃತ್ತ ನ್ಯಾಯಾಧೀಶರ ನೇತೃತ್ವದಲ್ಲಿ ಇವತ್ತು ವಿಚಾರಣೆ ಆಗ್ಬೇಕು ಅಂತ ಹೇಳಿದರೆ ಅದನ್ನ ಬದಿಗಿಟ್ಟು ಸಿಬಿಐ ತನಿಖೆ ಕೊಡಬೇಕು. ಭಾರತೀಯ ಜನತಾ ಪಾರ್ಟಿ ನಿರಂತರವಾಗಿ ನಾವು ಆಗ್ರಹವನ್ನು ಮಾಡ್ತಾ ಇದ್ದೇವೆ. ಮೈಸೂರು ಮೂಡ ಹಗರಣ ದೊಡ್ಡ ಹಗರಣ. ಇದು ಒಂದು ಕಡೆ ಮುಖ್ಯಮಂತ್ರಿಗಳ ಕುಟುಂಬನೇ ಮೂಡ ಹಗರಣದಲ್ಲಿ ಪಾಲ್ದಾರಿದ್ದಾರೆ, ಮತ್ತೊಂದು ಕಡೆ ಸಾವಿರಾರು ಕೋಟಿ ಬೆಲೆ ಬಾಳ್ತಕ್ಕಂಥ ನಿವೇಶನಗಳನ್ನ ಪಡ್ಕೊಂಡು ಆ ದುಡ್ಡನ್ನ ಲೋಕಸಭಾ ಚುನಾವಣೆಗೆ ಬಳಸ್ಕೊಂಡಿದ್ದಾರೆ. ಹಾಗಾಗಿ ನೀವು ಹೇಳ್ದಂಗೆ ಕೇಳೋದಕ್ಕಾಗೋದಿಲ್ಲ. ಇವತ್ತು ನಾನು ಮುಖ್ಯಮಂತ್ರಿಗಳಿಗೆ ಆಗ್ರಹವನ್ನು ಮಾಡ್ತೇನೆ, ಮೂಡ ಹಗರಣ ಏನಿದೆ ಸಿಬಿಐ ತನಿಖೆ ಕೊಡಲೇಬೇಕು. ಸದನದ ಹೊರಗಡೆನೂ ಕೂಡ ಈ ವಿಚಾರವಾಗಿ ಎತ್ತುಕೊಂಡು ಹೋರಾಟ ಮಾಡಿದ್ದೇವೆ. ಸದನದ ಒಳಗಡೆನೂ ಸಹ ಮಾನ್ಯ ಮುಖ್ಯಮಂತ್ರಿಗಳು ಇದು ಮೂಡದನ್ನ ಸಿಬಿಐ ತನಿಖೆ ಕೊಡಬೇಕು, ಮತ್ತೆ ಮುಖ್ಯಮಂತ್ರಿ ಸ್ಥಾನಕ್ಕೆ ರಾಜೀನಾಮೆ ಕೊಡಲೇಬೇಕು. ಅಲ್ಲಿವರೆಗೂ ಕೂಡ ನಾವು ಹೋರಾಟವನ್ನು ಮಾಡೋರಿದ್ದೇವೆ. ಮೂಡ ಹಗರಣವನ್ನ ನಿನ್ನೆ ದಿನ ನಾಟಕ ಮಾಡಿದ್ದಾರೆ. ನಿವೃತ್ತ ನ್ಯಾಯಾಧೀಶರ ನೇತೃತ್ವದಲ್ಲಿ ಇವತ್ತು ವಿಚಾರಣೆ ಆಗ್ಬೇಕು ಅಂತ ಹೇಳಿದರೆ ಅದನ್ನ ಬದಿಗಿಟ್ಟು ಸಿಬಿಐ ತನಿಖೆ ಕೊಡಬೇಕು. ಭಾರತೀಯ ಜನತಾ ಪಾರ್ಟಿ ನಿರಂತರವಾಗಿ 2000